ವೆಲ್ಕಮ್ ಟು ಅರುಣೋದಯ ಚಾನಲ್. ಎಸ್ ಎಲ್ ಭೈರಪ್ಪನವರ ನಿರಾಕರಣ ಕಾದಂಬರಿ ಎಪಿಸೋಡ್ 6ಕ್ಕೆ ಸ್ವಾಗತ. ನಾನು ಸಾಕಿದ ಹುಡುಗ, ನನ್ನ ಹತ್ರವೇ ವಸೂಲಿ ಮಾಡ್ತೀಯಾ? 4 ಜನದ ಎದುರಿಗೆ ಒಪ್ಸ್ತೀನಿ ನೋಡು ಎಂದರು. ಜಗಳವಾಡಲು ಮನಸ್ಸು ಬರಲಿಲ್ಲ, ಪ್ರಯೋಜನವೂ ಆಗ್ತಿರಲಿಲ್ಲ. ಮೆಟ್ರಿಕ್ ಪರೀಕ್ಷೆಯಾಯಿತು. ಜೀವನಕ್ಕೆ ದಾರಿ ಇರಲಿಲ್ಲ. ಎಲ್ಲಿಯೂ ನೌಕರಿ ಸಿಗುವ ಅವಕಾಶವಿರಲಿಲ್ಲ. ಇನ್ನೂ 17 ವರ್ಷ ವಯಸ್ಸು. ಯಾರೋ ಹೇಳಿದರೆಂದು ತನ್ನ ಕಿವಿಯಲ್ಲಿದ್ದ ಕಡುಕುಗಳನ್ನು ಮಾರಿ ಬೊಂಬಾಯಿಗೆ ಬಂದುಬಿಟ್ಟ. ಇಲ್ಲಿ ಬಂದ ತಕ್ಷಣ ಕೆಲಸ ಯಾರು ಕೊಡುವರು? ಅಂಗಡಿ ಅಲಿದ, ಭಿಕ್ಷೆ ಬೇಡಿದ, ಕೊನೆಗೆ ಒಂದು ಇರಾನಿ ಹೋಟೆಲ್ನಲ್ಲಿ ಸಪ್ಲೈಯರ್ ಕೆಲಸ ಮಾಡಿದ. ಊಟ ತಿಂಡಿ ಕಳೆದು ತಿಂಗಳಿಗೆ 8 ರೂಪಾಯಿ ಸಂಬಳ. ಸ್ವತಃ ಶುದ್ಧ ಶಾಕಾಹಾರಿಯಾಗಿದ್ದ ಅವನು ವಿಧಿಯಿಲ್ಲದೆ ಮಾಂಸದ ತಿಂಡಿಗಳನ್ನು ಮುಟ್ಟಿ ಗಿರಾಕಿಗಳಿಗೆ ಸಪ್ಲೈ ಮಾಡಬೇಕಿತ್ತು. 1 ವರ್ಷ ಕೆಲಸ ಮಾಡಿದ ಮೇಲೆ ಒಂದು ದಿನ ಅದೇ ಹೋಟೆಲ್ನಲ್ಲಿ ತನ್ನ ಊರಿನ ಶಕುನಿಗೌಡನ ಮಗ ರಂಗಪ್ಪನ ಸಿಕ್ಕಿದ್ದ. ಏನೂ ಓದಿಲ್ಲದ ರಂಗಪ್ಪ ಬೊಂಬೈಯಲ್ಲಿ ಯಾವ ನೌಕರಿ ಮಾಡ್ತಿದ್ದಾನಂತ ಯಾರಿಗೂ ಗೊತ್ತಿರಲಿಲ್ಲ. ಊರಿಗೆ ಬರುವಾಗ ಕಾಕಿ ನಿಕ್ಕರ್, ಬಿಳಿ ಶರ್ಟು, ಕಾಲಿಗೆ ಉಳಿಯೋ ಬೂಟು, ಕಾಲು ಚೀಲ, ತಲೆಗೆ ಹ್ಯಾಟು ಹಾಕಿ ಕೈಲಿ ಚರ್ಮದ ಪೆಟ್ಟಿಗೆ ಹಿಡಿದು ಬರುತ್ತಿದ್ದ. ಊರಿನಲ್ಲಿ ಹೋಟೆಲ್ಗೆ ಹೋಗಿ 10 ರೂಪಾಯಿ ಉಂಡೆ ನೋಟು ಹಿಡಿದು ಎಸೆಯುತ್ತಿದ್ದ. ಈಗ ನರಹರಿಯ ರಂಗಪ್ಪ ಗುರುತು ಹಿಡಿದು ಮಾತನಾಡಿಸಿದ. ರಂಗಪ್ಪ ಮಾಡುತ್ತಿದ್ದ ಟಾಂಗ ಹೊಡೆಯುವ ಕೆಲಸ. ದಿನಕ್ಕೆ 7-8 ರೂಪಾಯಿ ಸಂಪಾದನೆ ಇತ್ತು. ಶಿವನಿನಲ್ಲಿ ಇವನಿಗೆ ಅದೇ ಕೆಲಸ ಕೊಡಿಸುವುದಾಗಿ ಹೇಳಿದ. ಹೋಟೆಲ್ನ ಆ ಕೆಲಸಕ್ಕಿಂತ ಉತ್ತಮವೆಂದು ಇವನು ಸೇರಿದ. ಅವರು ಒಂದು ಕೋಣೆಯಲ್ಲಿ 7 ಜನ ಇದ್ದರು. ಇವನು ಅದರಲ್ಲಿ ಸೇರಿಕೊಂಡ. ಒಟ್ಟಿನಲ್ಲಿ ಅಡುಗೆ ಮಾಡಿಕೊಳ್ಳುತ್ತಿದ್ದರಿಂದ ತಿಂಗಳಿಗೆ 20 ರೂಪಾಯಿ ಊಟ ಕಳೆಯುತ್ತಿತ್ತು. ಆಗ ಎಂದರೆ 23 ವರ್ಷದ ಹಿಂದೆ ಪದಾರ್ಥಗಳು ಸ್ವಲ್ಪ ಕಮ್ಮಿ ಇತ್ತು. ಮುಂಬಯಿಯಲ್ಲಿ ದಿನಸಿ ಬಾಡಿಗೆಯೊಂದುಳಿದು ಎಲ್ಲವೂ ತನ್ನ ಊರಿನಲ್ಲದಕ್ಕಿಂತ ಅಗ್ಗವಾಗಿತ್ತು. ಟಾಂಗ ಹೊಡೆಯುವುದರಿಂದ ಇವನಿಗೆ ದಿನಕ್ಕೆ 5-6 ರೂಪಾಯಿ ಸಿಗ್ತಿತ್ತು. ಇಂಗ್ಲಿಷ್ನಲ್ಲಿ ಕೂಗುತ್ತಿದ್ದರಿಂದ ಹೊರಗಿನ ಪ್ರಯಾಣಿಕರು ಸಹಜವಾಗಿ ಇವನ ಹತ್ತಿರಕ್ಕೆ ಬರುತ್ತಿದ್ದರು. ಆದರೆ ಕೆಲವು ದಿನದಲ್ಲಿ ಆ ಕೆಲಸ ಬೇಸರವೆನಿಸಿತು. ಇವನು ಟಾಂಗಾದಲ್ಲಿ ಕುಳಿತಿದ್ದ ಯಾರೋ ಒಬ್ಬ ಸಾಹೇಬರು ಕೇಳಿದರು, ಇಂಗ್ಲಿಷ್ ಬರುತ್ತೆ, ಏನು ಓದಿದ್ದೀಯಾ ಅಂತ. SSLC ಪಾಸ್ ಮಾಡಿದ್ದೇನೆ, ಫಸ್ಟ್ ಕ್ಲಾಸ್ನಲ್ಲಿ. ಯಾಕೆ ಬೇರೆ ನೌಕರಿ ಸಿಗಲಿಲ್ವಾ? ಯಾವ ನೌಕರಿ ಸಿಗುತ್ತೆ? ಅವರು ಯೋಚಿಸಿ ಹೇಳಿದರು. ಸುಮ್ಮನೆ ನೌಕರಿ ಅಂದರೆ ಸಿಕ್ಕೋದು ಕಷ್ಟವೇ, ಟೈಪಿಂಗ್ ಕಲಿ, ಬೇಗ ಕೆಲಸ ಸಿಗುತ್ತೆ ಅಂತ. ಇಷ್ಟೇ ಅವರಿಂದ ಒಂದು ಸಲಹೆ. ಒಂದು ವಾರದಲ್ಲಿ ಅವನು ಒಂದು ಟೈಪ್ ರೈಟಿಂಗ್ ಇನ್ಸ್ಟಿಟ್ಯೂಟ್ಗೆ ಸೇರಿದ್ದ. ದಿನವೂ ಸಂಜೆ 1 ಗಂಟೆ ಅಭ್ಯಾಸ ಮಾಡುತ್ತಿದ್ದ. 6 ತಿಂಗಳಿಗೆ ಚೆನ್ನಾಗಿ ಬಂದಿತ್ತು. ಅದೇ ಹೊತ್ತಿಗೆ ಒಂದು ಪುಸ್ತಕದ ಅಂಗಡಿಯವನು ಒಬ್ಬ ಟೈಪಿಸ್ಟ್ ಬೇಕಾಗಿದ್ದಾರೆ ಎಂದು ಜಾಹೀರಾತು ಕೊಟ್ಟಿದ್ದ. ಇನ್ಸ್ಟಿಟ್ಯೂಟಿನ ಪ್ರಿನ್ಸಿಪಾಲ್ ಅಂಗಡಿಯವರು ಕೇಳಿದರು, ಸೇರ್ತೀಯಾ ಎಂದು ಪ್ರಿನ್ಸಿಪಲ್ ಇವನನ್ನು ಕೇಳಿದರು. ತಿಂಗಳಿಗೆ 100 ರೂಪಾಯಿ ಸಂಬಳ. ಸುಮ್ಮನೆ ಸೇರಿಬಿಟ್ಟ. ಆಫೀಸ್ ಟೈಮಿನಲ್ಲಿ ಕೆಲಸ ಉಳಿದಂತೆ ಬಿಡುವು, ವಾರಕ್ಕೊಂದಿನ ರಜಾ. ಹಗಲಿನ ಬಿಸಿಲಿನ ರಾತ್ರಿಯ ನಿದ್ರೆಗಳು ಲೆಕ್ಕಿಸದೆ ಟಾಂಗದ ಮೇಲೆ ಕೂತು ಕಾಯುವ ಜಂಜಾಟವಿಲ್ಲ. ಓದುವ ಅಭ್ಯಾಸ ಪುಸ್ತಕದ ಅಂಗಡಿಯಲ್ಲೇ ಪ್ರಾರಂಭವಾಯಿತು. ಮೊದಲು ಇಂಗ್ಲಿಷ್ ಪುಸ್ತಕ ಸರಿಯಾಗಿ ತಿಳಿಯುತ್ತಿರಲಿಲ್ಲ. ಅನಂತರ ಅಭ್ಯಾಸವಾಗಿ ಹೋಯಿತು. ಕೆಲವು ದಿನ ಪತ್ತೆದಾರಿ, ಶೃಂಗಾರ ಕಥೆಗಳು ಓದುತ್ತಿದ್ದ. ಬೇಗ ಬೇಸರ ಹುಟ್ಟಿತು. ಕ್ರಮೇಣ ವೇದಾಂತ ಧರ್ಮಗಳನ್ನು ಓದುವ ಅಭಿರುಚಿ ಬೆಳೆಯಿತು. ಅದರಲ್ಲಿ ಆಸಕ್ತಿಯೂ ಬಂದಿತು. ದಿನ ಸಂಜೆಯ ವೇಳೆ ವೇದಾಂತ ಪುಸ್ತಕಗಳು ಅಥವಾ ಭಾಷಣ ಪ್ರವಚನಗಳಿಗೆ ಹೋಗುತ್ತಿದ್ದ. ಆತ್ಮ, ಪರಮಾತ್ಮ, ಜೀವ, ಜಗತ್ತು, ಮಾಯೆ, ಸತ್ಯ, ಮಿಥ್ಯ ಮೊದಲಾದ ಮಾತುಗಳಲ್ಲಿ ರುಚಿ ಹೊತ್ತಿತ್ತು. ನರಹರಿ 2 ವರ್ಷ ಕೆಲಸ ಮಾಡಿದ. ಅಷ್ಟರಲ್ಲಿ ಬೊಂಬಾಯಿ ಎಲ್ಲ ಚೆನ್ನಾಗಿ ಗೊತ್ತಾಗಿತ್ತು. ವೇದಾಂತ ಓದುವುದು ಮತ್ತು ಅದನ್ನು ಕುರಿತು ಯೋಚಿಸುವುದು ಇವೆರಡನ್ನು ಬಿಟ್ಟರೆ ಬೇರೆ ಅಭ್ಯಾಸ ಇರಲಿಲ್ಲ. ರಂಗಪ್ಪನ ರೂಮಿನಲ್ಲಿ ಕೂತು ಓದುವ ಜಾಗವಾಗಲಿ ಶಾಂತಿಯಾಗಲಿ ಇರಲಿಲ್ಲ. ಅದೇ ಸಮಯದಲ್ಲಿ ಚೆಂಬೂರಿನ ಈ ಮನೆಯೇ ಯಾರೋ ಒಬ್ಬರು ಸಾಹುಕಾರು ಕಟ್ಟಿಸಿದ್ದರು. ಬೊಂಬಾಯಿ ಇಷ್ಟು ಬೆಳೆದಿರಲಿಲ್ಲ. ಮನೆಗೆ ಇಷ್ಟು ಕಷ್ಟವೂ ಇರಲಿಲ್ಲ. ಅದಂಥದರಲ್ಲಿ ಈ ಒಂದು ಕೋಣೆ, ಅಡಿಗೆ ಬಚ್ಚಲು, ಬಾಲ್ಕನಿಗೆ ಬೇಡಿಕೆ ಇರಲಿಲ್ಲ. ತನಗೆ ಬೇರೆ ಜಾಗ ಬೇಕಾಗಿತ್ತು. ಒಂದು ದಿನ ಇಲ್ಲಿಗೆ ಬಂದು ನೋಡಿದ. ಹಿಂಭಾಗದಲ್ಲಿದ್ದ ಗುಡ್ಡ, 3 ಭಾಗದಲ್ಲಿ ಹೆಚ್ಚು ಕಡಿಮೆ ಜಂಗಲಿ, ಸಂಸಾರಸ್ಥರು ಇರಲು ಎದುರುತ್ತಿದ್ದ ವಾತಾವರಣ ವೇದಾಂತ ಓದುವ ಇವನಿಗೆ ತುಂಬ ಅನುಕೂಲವಾಗಿತ್ತು. 25 ರೂಪಾಯಿ ಬಾಡಿಗೆ ಆ ಕಾಲಕ್ಕೆ ಹೆಚ್ಚೆಂದು ಕಂಡರೂ ಒಪ್ಪಿ ಇಲ್ಲಿಗೆ ಹೊರಟು ಬಂದ. ಸುಮಾರು 20 ವರ್ಷಗಳಿಂದ ಇದೇ ಮನೆಯಲ್ಲಿ ಕಳೆದಿದ್ದಾನೆ. ಮಿಳ್ಳಿಂದ ಪಣ್ಣಹ, ಜಾತಕ ಕಥೆಗಳು, ಉಪನಿಷತ್ತುಗಳು, ವಿವೇಕಾನಂದ, ರಾಮಕೃಷ್ಣ ಮೊದಲಾದ ಎಷ್ಟೋ ಪುಸ್ತಕಗಳನ್ನು ಓದಿದ್ದಾನೆ. ಮತ್ತೆ ತಿರುವು ಹಾಕಿದ್ದಾನೆ. ಈ ಮನೆಗೆ ಬಂದ ಹೊಸದರಲ್ಲಿ ಜೀವನದ ಬಗ್ಗೆ, ಜೀವನದ ಅರ್ಥದ ಬಗ್ಗೆ ಬಹಳವಾಗಿ ಯೋಚಿಸಿದ್ದ. ಬಾಂಧವರು, ದೊಡ್ಡಪ್ಪ, ಚಿಕ್ಕಪ್ಪ ತನ್ನನ್ನು ಹೀಗೆ ಮಾಡಿದ ಕಾರಣವೆಂದು ಏನೆಂಬುದು ತಾತ್ವಿಕವಾಗಿ ಯೋಚಿಸಿದ. ಆಶಯ ಇರಬಹುದು. ಆದರೂ ಅವರಿಗೂ ಮಕ್ಕಳಿದ್ದಾರೆ. ಆದರೆ ಸೋದರ ಮಗನಾದ ತನ್ನನ್ನು ತಮ್ಮ ಮಕ್ಕಳಲ್ಲಿ ಒಬ್ಬನೆಂದು ಭಾವಿಸಿ ದೃಷ್ಟಿ ಅವರಿಗಿಲ್ಲ. ತಮ್ಮದು ಎಂಬುದನ್ನು ಅತಿಯಾಗಿ ಅಂಟಿದ್ದರಿಂದಲೇ ಅವರ ದೃಷ್ಟಿ ಸಣ್ಣದಾಗಿರಬಹುದು. ಮನುಷ್ಯ ಯಾವುದಕ್ಕೂ ಅಂಟಬಾರದು. ಇನ್ನು ಮೈನರ್ ಆಗಿದ್ದ ತನ್ನಿಂದ ಪಾಲುಪಟ್ಟಿಗೆ ರುಜು ಮಾಡಿಸಿಕೊಂಡಿದ್ದಾರೆ. 200 ರೂಪಾಯಿಗೆ ಮೈನರ್ ಹುಡುಗನಿಂದ ಖರೀದಿ ಮಾಡಿಸಿಕೊಂಡಿದ್ದಾರೆ. ಕಾನೂನು ವಿರೋಧ. ಈಗಲೂ ಕೋರ್ಟ್ಗೆ ಹೋದರೆ ಹೋಗಬಹುದು. ಆದರೆ ನನಗೆ ಇಷ್ಟವಿಲ್ಲ.
ಒಂದು ತಿರಸ್ಕಾರದ ಭಾವನೆ ಸುಮ್ಮನಾಗಿ ಬಿಟ್ಟ. ಯಾವುದಕ್ಕೂ ಅಂಟಬಾರದೆಂಬ ವಿಚಾರವು ಅಂತರಂಗವನ್ನು ಪ್ರಬಲವಾಗಿ ಹಿಡಿದು ಕೂತಿತ್ತು. ಊರಿನ ಹಳೆಯ ನೆನಪನ್ನು ಮಾಡಿಕೊಳ್ಳದೆ ಇರಬೇಕೆಂದು ನಿಶ್ಚಯಿಸಿದ. ತಾನು ಈಗ ಬೊಂಬೈಯಲ್ಲಿರುವುದು ಅವರಿಗೆ ಗೊತ್ತಿತ್ತು. ರಂಗಪ್ಪ ಊರಿಗೆ ಹೋದಾಗ ಹೇಳಿದ್ನಂತೆ, 100 ರೂಪಾಯಿ ಸಂಬಳದಲ್ಲಿದ್ದಾನೆ ಅಂತ, ಖಂಡಿತ ಬಂದು ಹೋಗು ಅಂತ ದೊಡ್ಡಪ್ಪನೇ ಪ್ರೀತಿಯ ಮಾತು ಹೇಳಿ ಕಳಿಸಿದ್ದಾರೆ. ಅವನು ತಿರಸ್ಕಾರದಿಂದ ನಕ್ಕು ಸುಮ್ಮನಾದ. ಪುನಃ ಯಾವ ನೆಂಟೂ ಬೇಡ ಎಂದು ಸಂಕಲ್ಪ ಮಾಡಿಕೊಂಡ. ಕೆಲವು ದಿನಗಳಲ್ಲಿ ತನ್ನ ಭವಿಷ್ಯ ಜೀವನದ ದಿಕ್ಕು ಮನಸ್ಸಿಗೆ ಸ್ಪಷ್ಟವಾಗಿತ್ತು. ಅಂಟದೇ ಇರುವುದೇ ಸುಖದ ಹಾದಿ. ಮದುವೆ, ಹೆಂಡತಿ ಮೊದಲಾದ ಯಾವ ಬಂಧನವೂ ಬೇಡ. ಈ ಮನೆ ಸಾಕು, ಈ ಸಂಬಳ ಸಾಕು. ಉಳಿದ ವೇಳೆ ಏನಿದ್ದರೂ ವೇದಾಂತದ ಪುಸ್ತಕ ಕಡೆ ಹೋಗೋಣ, ಭಾಷಣ ಪ್ರವಚನವನ್ನು ಕೇಳೋಣ ಮತ್ತು ಏಕಾಂತದ ಸವಿಯನ್ನು ಅನುಭವಿಸೋಣ. ಇಷ್ಟಕ್ಕೆ ಮೀಸಲು. ಅವನು ಹೀಗೆಯೇ ವರ್ಷಗಳನ್ನು ಕಳೆಯುತ್ತಿದ್ದ. ಮೊದಮೊದಲು ಜನಗಳ ಸಂಘ ಸೇರುತ್ತಿರಲಿಲ್ಲ. ಆಫೀಸ್ನಲ್ಲಿ ಸಹ ತನ್ನ ಕೆಲಸ ಬಿಟ್ಟರೆ ಬೇರೆ ಸಹೋದ್ಯೋಗಿಗಳೊಂದಿಗೆ ಮಾತನಾಡುತ್ತಿರಲಿಲ್ಲ. ಇವನ ಸ್ವಭಾವ ಎಲ್ಲರಿಗೂ ಗೊತ್ತಿದ್ದರಿಂದ ಯಾರೂ ಇದರ ಬಗ್ಗೆ ತಪ್ಪು ಭಾವಿಸುತ್ತಿರಲಿಲ್ಲ. 4-5 ವರ್ಷಗಳ ದಾರಿ ದೃಢವಾಯಿತು. ಎಷ್ಟೋ ದಿನ ಅಣಕ್ ಬೆಟ್ಟದ ಮೇಲೆ ಕೂತು ನಡುರಾತ್ರಿಯ ತನಕ ಅಲ್ಲಿಯೇ ಕೂರುತ್ತಿದ್ದ. ಆಗ ಬೆಟ್ಟದ ಜಗುಲಿಯಲ್ಲಿ ನರಿಚಿರತೆಗಳು ಓಡಾಡುತ್ತಿದ್ದಂತೆ. ಯಾವುದಕ್ಕೂ ಅಂಟಿದವನಿಗೆ ಸಾವಿನ ಭಯವೇನು ಎಂದು ತನ್ನನ್ನೇ ತಾನು ಕೇಳಿಕೊಳ್ಳುತ್ತಿದ್ದ. ಈ ತೆರನಾದ ಜೀವನ ಅಭ್ಯಾಸವಾಗಿ ಹೋಯಿತು. ಮುಂಬೈಲಿದ್ದದೆ ಏಕಾಂತದಲ್ಲಿರುವುದು ಸಹಜವೆನ್ನುವಂತೆ ಆಯಿತು ಅವನಿಗೆ. ಪರಸ್ಪರ ಸ್ವಭಾವದಲ್ಲಿ ಇಷ್ಟು ಅಂತರವಿದ್ದರೂ ಇವನಿಗೆ ರಾಮಕೃಷ್ಣನಿಗೆ ವಿಶ್ವಾಸ ಬೆಳೆಯಲು ಒಂದು ಕಾರಣವಿತ್ತು. ಒಮ್ಮೊಮ್ಮೆ ರಾಮಕೃಷ್ಣ ವೇದಾಂತ ಕೇಳಲು ಬರುತ್ತಿದ್ದ. ಆದರೆ ಅಲ್ಲೇ ಅವರ ಪರಿಚಯವಾಯಿತು. ಚುರುಕು ಬಿದ್ದಿವನಾದ ಸತ್ಯ, ಮಿಥ್ಯ, ಮಾಯೆ, ಜಗತ್ತು, ಪರಬ್ರಹ್ಮ ಮೊದಲಾದ ಕಲ್ಪನೆಗಳು ಬೇಗ ಅರ್ಥ ಮಾಡಿಕೊಂಡು ಬಿಡುತ್ತಿದ್ದ. ಆದರೆ ಅವನು ಪ್ರಾಪಂಚಿಕ ಮನುಷ್ಯ. ಎಲ್ಲದರಲ್ಲೂ ಆಸಕ್ತಿ ಇರುತ್ತಿತ್ತು. ಇಬ್ಬರು ಪರಿಚಯವಾದದ್ದು ಒಂದು ವೇದಾಂತ ಸಭೆಯಲ್ಲಿ. ಸ್ವಾಮಿ ವಿವೇಕಾನಂದರ ದಾದರ್ ಬೀಚಿನ ಹತ್ತಿರ. ಆಗ ಇನ್ನೂ ಮೈದಾನವಾಗಿದ್ದ, ಈಗ ಶಿವಾಜಿ ಪಾರ್ಕ್ ಆಗಿರುವ ಜಾಗದಲ್ಲಿ ಹಾಕಿದ್ದ ದೊಡ್ಡ ಪೆಂಡಾಲಿನ 7 ದಿನ ಸಂಜೆಯ ಹೊತ್ತು ಉಪನಿಷತ್ತುಗಳ ಬಗ್ಗೆ ಭಾಷಣ ಇಟ್ಟುಕೊಂಡಿದ್ದರು. ರಾಮಕೃಷ್ಣನು ಅಲ್ಲಿಗೆ ಬಂದಿದ್ದ. ಅಕಸ್ಮಾತ್ ಇವರಿಬ್ಬರ ಹತ್ತಿರವೇ ಕುಳಿತಿದ್ದರು. ಅವನ ಕೈಯಲ್ಲಿ ಒಂದು ಕನ್ನಡ ಪುಸ್ತಕ ಹಿಡಿದಿದ್ದ. ನರಹರಿಯೇ ಮಾತನಾಡಿಸಿದ. ಪರಿಚಯ ಬೆಳೆಯಿತು. ಅವನು ಒಂದೊಂದು ದಿನ ನರಹರಿಯ ಕೋಣೆಗೆ ಬಂದು ವೇದಾಂತ ಪುಸ್ತಕಗಳನ್ನು ಹೊಯ್ದು ಹೋಗುತ್ತಿದ್ದ. ಇಬ್ಬರ ಸ್ವಭಾವ, ಆಸಕ್ತಿಗಳು ಸಾಕಷ್ಟು ವ್ಯತ್ಯಾಸವಿದ್ದರೂ ರಾಮಕೃಷ್ಣ ಹೊಗೆಸೊಪ್ಪು ಹಾಕುತ್ತಿದ್ದ. ಹೊಗೆಸೊಪ್ಪು ಹಾಕೋ ಅಭ್ಯಾಸ ಆಗಿದ್ದು ನರಹರಿಗೆ ರಾಮಕೃಷ್ಣನಿಂದಲೇ. ಅವನು ಸಿಗರೇಟ್ ಸೇದುತ್ತಿದ್ದ. ಒಂದೊಂದು ದಿನ ಚುಟ್ಟಾ ಕೂಡ ಹಾಕುತ್ತಿದ್ದ. ಯಾವಾಗಲಾದರೊಮ್ಮೆ ವೇಶ್ಯರ ಮನೆಗೆ ಕೂಡ ಹೋಗುತ್ತಿದ್ದ. ತನಗೆ ವೇಶ್ಯಗೃಹಗಳ ಪ್ರತ್ಯಕ್ಷ ದರ್ಶನ ತಿಳುವಳಿಕೆ ಉಂಟೆಂದು ಮುಚ್ಚುಮರೆಯಿಲ್ಲದೆ ಹೇಳುತ್ತಿದ್ದ. ಒಂದು ದಿನ ತನಗೆ ಗೊತ್ತೇ ಆಗದಂತೆ ಒಂದು ವೇಶ್ಯಾಗೃಹಕ್ಕೆ ತನ್ನನ್ನು ಕರೆದುಕೊಂಡು ಹೋಗಿದ್ದ. ಒಳಗೆ ಹೋಗಿ ಹುಡುಗಿಯರ ಎದುರು ಬಂದು ನಿಂತ ಮೇಲೆಯೇ ತನಗೆ ತಿಳಿದಿದ್ದು. ತಾನು ಒಪ್ಪಲಿಲ್ಲ. ಹಠ ಹಿಡಿದು ಬೇಡವೆಂದು ರಾಮಕೃಷ್ಣನೊಬ್ಬನೇ ಒಳಗೆ ಹೋಗಿ ಬಂದಿದ್ದ. ಇಷ್ಟಾದರೂ ತಾನು ಅವನನ್ನು ಯಾಕೆ ಮೆಚ್ಚಿದನೋ ಇದುವರೆಗೂ ಅವರಿಗೆ ಅರ್ಥನೇ ಆಗಲಿಲ್ಲ. ವೇದಾಂತದ ವಿಷಯ ಮಾತನಾಡಲು ಒಂದು ಜೊತೆ ಸಿಕ್ಕಿತೆಂದೇ ಇರಬಹುದು. ಪುಸ್ತಕದ ಅಂಗಡಿಯನ್ನು ಬಿಡಿಸಿ 20 ರೂಪಾಯಿ ಹೆಚ್ಚು ಸಂಬಳಕ್ಕೆ ಬ್ಯಾರಿಸ್ಟರ್ ಆಫೀಸ್ನಲ್ಲಿ ತನ್ನನ್ನು ಕೆಲಸಕ್ಕೆ ಸೇರಿಸಿದವನು ರಾಮಕೃಷ್ಣನೇ. ಅವನು ಬಿಚ್ಚು ಸ್ವಭಾವ. ತಾನು ಅವನನ್ನು ಮೆಚ್ಚಲು ಕಾರಣವಿರಬಹುದು. ತನಗಿಂತ 1-2 ವರ್ಷ ದೊಡ್ಡವನೇ ಇರಬೇಕು. ಅವನು ವಿನ್ಸೆಂಟ್ ಕಂಪನಿಯಲ್ಲಿ ಲೆಕ್ಕ ಬರೆಯುತ್ತಿದ್ದ. ಅವನು ಓದಿದ್ದು SSLC ಮಾತ್ರ. ಆಗಲೇ ತಿಂಗಳಿಗೆ 250 ರೂಪಾಯಿ ಸಂಬಳ. ಇಂಗ್ಲಿಷ್ ಕಂಪನಿಯೊಂದಿದ್ದರಿಂದ ಅವನಿಗೆ ಇಂಗ್ಲಿಷ್ ಸಹಜವಾಗಿಯೇ ಬರುತ್ತಿತ್ತು. ಸ್ವಂತ ಸ್ಥಳ ತಿಪ್ಟೂರು, ಹತ್ತಿರದ ಒಂದು ಹಳ್ಳಿ. ಊರಿನಲ್ಲಿ ವಿಧವೆ ತಾಯಿ, 2 ತಂಗಿಯರಿದ್ದಾರೆ. ಸ್ವಂತ ಮನೆ, 2 ಎಕರೆ ಹೊಲವಿದೆ. ಮನೆಯ ಜವಾಬ್ದಾರಿ ಎಲ್ಲ ಇವನದೇ. ಒಂದು ದಿನ ಸಂಜೆ ಅವನು ನರಹರಿಯ ರೂಮಿಗೆ ಬಂದ. ಕುಡಿದನಿಂದ ವಾಸನೆ ಬರುತ್ತಿತ್ತು. ತಾನು ಪಾನೀಯ ಸ್ವೀಕರಿಸುವುದಾಗಿ ಅವನು ಹಿಂದೆ 1-2 ಸಲ ಹೇಳಿದ್ದ. ಅದರಲ್ಲಿ ಮೆಚ್ಚುಮರೆ ಏನಿರಲಿಲ್ಲ. ಆದರೆ ಅದನ್ನು ಸ್ವತಃ ಕಂಡ ನರಹರಿಗೆ ಸಹಿಸಲಾಗಲಿಲ್ಲ. ಕೋಪದಿಂದಲೇ ಬುದ್ಧಿಯ ಮಾತು ಹೇಳಿದ. 1-2 ಬತ್ಸದ ನುಡಿಗಳನ್ನು ಹೊರಬಂದವು. ಆದರೆ ರಾಮಕೃಷ್ಣ ಸ್ವಲ್ಪವೂ ಸಿಟ್ಟು ಮಾಡಿಕೊಳ್ಳಲಿಲ್ಲ. ಕುಡಿದರೆ ತಪ್ಪಿಲ್ಲ, ಆದರೆ ಅದು ಚಟವಾಗಬಾರದು. ನಾನು ದುಡ ಕುಡಿಯುತ್ತಿದ್ದೇನಾ ಹೇಳು ನೀನೇ. ಕೆಟ್ಟದನ್ನು ಒಂದು ಸಲವಾದರೂ ಯಾಕೆ ಸೋಂಕಿಸಬೇಕು ಅಂದನೋ ನರಹರಿ. ಒಳ್ಳೆಯದಾವುದು ಕೆಟ್ಟ್ಯಾವುದು ಎಲ್ಲ ರಿಲೇಟಿವ್. ಚಟಕ್ಕೆ ಬೀಳುವ ಭಯವಿರುವ ನಿಮ್ಮಂಥೋರು ಹೀಗೆ ಎಲ್ಲದಕ್ಕೂ ಹೆದರಿ ದೂರ ಇರ್ತಾರೆ. ಈಗ ನನ್ನ ನೋಡು, ಸಿಗರೇಟ್, ಹೊಗೆಸೊಪ್ಪು, ಚುಟ್ಟ ಇದು ಎಲ್ಲ ಇದೆ, ಆದರೆ ಯಾವುದಕ್ಕೂ ಸಿಕ್ಕಿ ಹಾಕಿಕೊಂಡಿಲ್ಲ. ನೀವು ಏನೂ ಇಲ್ದವರು ಹೊಗೆಸೊಪ್ಪಿಗೆ ಯಾಕೆ ಅಂಟಿಕೊಂಡಿದ್ದೀರಾ? ಅದು ನೀವೇ ಅಂಟಿಸಿದ್ದು ಇರಬಹುದು, ಆದರೆ ಬಿಟ್ಟು ಬಿಡಿ ನೋಡೋಣ. ಹೊಗೆಸೊಪ್ಪಿ ಬಿಡಲು ನರಹರಿ ನಿಶ್ಚಯಿಸಿದ. ಆದರೆ ಬಹಳ ಕಷ್ಟವಾಯಿತು. ಹಾಕದಿದ್ದರೆ ಬುದ್ಧಿ ಮಂಕಾಗುತ್ತಿತ್ತು. ವೇದಾಂತ ಪುಸ್ತಕಗಳ ಕಡೆ ಗಮನವೇ ಹೋಗ್ತಿರಲಿಲ್ಲ. ಅಷ್ಟು ಮಾತ್ರವಲ್ಲ, ಆಫೀಸ್ನಲ್ಲಿ ಮಾಡುತ್ತಿದ್ದ ಟೈಪ್ ತಪ್ಪಾಗಿ ಹೋಗುತ್ತಿತ್ತು. ಒಂದು ಸಲ ಹೀಗೆ ಬಿಟ್ಟು ಬಿಡಬೇಕು ಅಂತ ಆಳೆ ಪೂರ್ತಿ ಏನೋ ಹೊಡೆದಿದ್ದರೋ ಅದಕ್ಕೆ ಅರ್ಥವೇ ಆಗ್ತಿರಲಿಲ್ಲ. ಎಡಕಿಡು ಬೆರಳು ಎ ಮೇಲೆ ಇರುವ ಬದಲು ಎಸ್ ಮೇಲೆ ಕೂರುತ್ತಿತ್ತು. ಅರ್ಜೆಂಟ್ ಮಾಡಬೇಕಾಗಿದ್ದ ಕಾಗದ ಅದು. ತನ್ನ ಟೈಪಿಂಗ್ ತಜ್ಞೆಯ ಮೇಲೆ ಅಷ್ಟು ನಂಬಿಕೆ ಇದ್ದ ತಾನು ಆಳೆಯನ್ನು ಹಾಗೆ ಸಿಲಿಂಡರ್ನಿಂದ ತೆಗೆದು ಜೂನಿಯರ್ ಲಾಯರ್ ಕೈಗೆ ಇಟ್ಟಾಗ, ಎಷ್ಟು ದಿನದಿಂದ ಕಸುಬು ಮಾಡ್ತೀಯಾ ಎಂದೇ ಬಿಟ್ಟರು. ಹೊರಗೆ ಹೋಗಿ ಹತ್ತಿರದ ಪಾನ್ ಅಂಗಡಿಯಲ್ಲಿ ಹೊಗೆಸೊಪ್ಪು ಹಾಗೆದು ಬಂದ ಮೇಲೆಯೇ ಆತ್ಮವಿಶ್ವಾಸ ಹುಟ್ಟಿದ್ದು. ಆಫೀಸ್ನಲ್ಲಿ ಮಾತ್ರ ಹಾಕಬೇಕೆಂಬ ಮಿತಿಯನ್ನು ಹಾಕಿಕೊಂಡ. ಆದರೆ ರೂಮಿನಲ್ಲಿ ವೇದಾಂತ ಪುಸ್ತಕಗಳು ಅರ್ಥವಾಗ್ತಿರಲಿಲ್ಲ. ಅಂತೂ ಹೊಗೆಸೊಪ್ಪನ್ನು ಬಿಡಲಿಕ್ಕೆ ಆಗಲಿಲ್ಲ. ಒಂದು ದಿನ ರಾಮಕೃಷ್ಣ ಹೇಳಿದ,
ಹೊಗೆಸೊಪ್ಪು ಅಂದರೆ ಏನು ಗೊತ್ತಾ? ಸೂಳೆ ಅಂತ. ತಂಬಾಕು ತಿನ್ನುವ ಜನ ಸೂಳೆ ಮನೆಗೆ ಹೋದ ಪಾಪ ಮಾಡ್ತಾರೆ. ಯಾಗೆ ಕೇಳಿದ ನರಹರಿ. ಪುರಾಣದಲ್ಲಿ ಆಧಾರವಿದೆ. ಬ್ರಹ್ಮನಿಗೆ ಒಂದು ಹೆಣ್ಣು ಮಗು ಹುಟ್ಟಿತು. ಮೂರನೆಯ ರಾತ್ರಿ ಬಾಣಂತಿ ಕೋಣೆಯ ತೊಟ್ಟಿಲಲ್ಲಿ ಅದರ ಹಣೆ ಬರಹ ಬರೆಯಲಿಕ್ಕೆ ಹೋದ. ಪ್ರಪಂಚದಲ್ಲಿ ಹುಟ್ಟುವ ಮಕ್ಕಳ ಹಣೆಯ ಮೇಲೆ ಬರೆಯುವ ತಾನೇ ಬ್ರಹ್ಮನ ಕೆಲಸ. ಇದು ಯಾಕೋ ತನ್ನ ಮಗು ವಿಶೇಷವಾಗಿ ಬರಿಬೇಕು ಅಂತ ಯೋಚಿಸಿದ. ಕಡು ಜಾಣೆ ಅಂತ ಬರೆದ. ಆದರೆ ಕತ್ತಲಲ್ಲಿ ಕೈ ತಪ್ಪಿ ಕಡು ಜಾರೆ ಅಂತ ಬಿದ್ದು ಬಿಡ್ತು. ನಾಳೆ ಬೆಳಿಗ್ಗೆ ನೋಡಿದಾಗ ತಪ್ಪು ಅವನಿಗೆ ಗೊತ್ತಾಯಿತು. ತಿದ್ದಕ್ಕೆ ಏನೇನೋ ಪ್ರಯತ್ನಪಟ್ಟ. ಮುಂದಿನ ರಾತ್ರಿ ರೇಯ ಮೇಲೆ ಏನೇನೋ ತಿಕ್ಕಿ ಅಳಿಸೋಕೆ ಕಷ್ಟಪಟ್ಟ. ಒಂದು ಸಲ ಬರೆದ ಮೇಲೆ ಅದು ತಿದ್ದೋಕೆ ಅವನ ಕೈಲಿಂದಲೂ ಆಗುವುದಿಲ್ಲ. ಕೊನೆಗೆ ರೇಯ ಮೇಲೆ ಣೆ ಅಂತಲೂ ಬರೆದ. ಪರಿಣಾಮ ಅವಳು ಕಡುಜಾರೆಯಾದಳು. ಅಂದರೆ ಬ್ರಹ್ಮನಿಗಿಂತ ಹೆಚ್ಚಿನದು ಹಣೆಬರಹ ಅನ್ನಿ. ಮುಂದೇನಾಯಿತು? ಹೌದಲ್ವೇ? ಬರಹಗಾರನಿಗಿಂತ ಯಾವಾಗಲೂ ಬರಹ ದೊಡ್ಡದು. ಸರಿ, ಮಗಳು ದೊಡ್ಡೋಳಾದ್ಲು. ಬರವಣಿಗೆ ಎಡವಟ್ಟಾದ ವಿಷಯದಲ್ಲಿ ಬ್ರಹ್ಮನಿಗೆ ಯಾವಾಗಲೂ ಯೋಚನೆ ಇತ್ತು. ಪ್ರಯತ್ನ ಹಣೆ ಬರಹಕ್ಕಿಂತ ಯಾಕೆ ದೊಡ್ಡದಿರಬಾರ್ದು ಅಂತ ವಿಚಾರ ಬಂತು. ಸರಿಯಾಗಿ ಆಳುವಂಥ ಗಂಡನಿಗೆ ಕೊಟ್ಟರೆ ಜಾರೆಯಾಗೋದು ತಪ್ಪಬಹುದು ಅಂತ ಯೋಚಿಸಿ ಮಗಳನ್ನು ಅಗ್ನಿಗೆ ಕೊಟ್ಟು ಮದುವೆ ಮಾಡಿದ. ಎಲ್ಲವನ್ನೂ ಜ್ವಲಿಸಬಿಡುವ ಅಗ್ನಿಯನ್ನು ಕಂಡರೆ ಯಾರು ಹೆದರೋದಿಲ್ಲ? ಅವಳು ಹೆದರಿದಳು. ಆದರೆ ಕೆಲವು ದಿನದ ಮೇಲೆ ಜಾರಾ ಪ್ರವೃತ್ತಿ ಅವಳಲ್ಲಿ ಬಲವಾಯಿತು. ಗಂಡ ಯಜ್ಞಯಾಗಾದಿಗಳಿಗೆ ಹವಿಸು ಸ್ವೀಕರಿಸಿಕೆ ಭೂಲೋಕಕ್ಕೆ ಹೋದ ಸಮಯ ನೋಡಿಕೊಂಡು ದೇವೇಂದ್ರನ ಜೊತೆ ವ್ಯಭಿಚಾರ ಪ್ರಾರಂಭ ಮಾಡಿಕೊಂಡಳು. ಹಾಗೆ ರಂಬೆ ಊರ್ವಶಿ ಪರಿಚಯವಾಯಿತು. ಸಿಕ್ಕಿದ ಗಂಡಸರ ಜೊತೆ ಚಾಲು ಶುರು ಮಾಡಿದಳು. ವ್ಯಭಿಚಾರ ಎಷ್ಟು ದಿನ ಅಂತ ಗುಟ್ಟಿನಲ್ಲಿರೋಕೆ ಆಗತ್ತೆ? ಗಂಡ ಅಗ್ನಿಗೆ ತಿಳಿದೇ ಹೋಯಿತು. ಅವನ ಕೋಪದಿಂದ ಪ್ರಜ್ವಲಿಸಿಬಿಟ್ಟ. ಅವಳು ಸುಟ್ಟು ಬೂದಿಯಾದಳು. ಆಮೇಲೆ ಶರೀರ ಸತ್ತಿತು. ಜೀವ ಯಮನ ಹತ್ತಿರಕ್ಕೆ ಹೋಯಿತು. ಆದರೆ ಆಯುಷು ಪೂರ್ತಿಯಾಗದೆ ಸತ್ತ ಜೀವಕ್ಕೆ ಯಮ ಏನು ಮಾಡುವಂತಿರಲಿಲ್ಲ. ಬ್ರಹ್ಮನೇ ಬಂದು ಯಮನಿಗೆ ಹೇಳಿದ, ಪಾಪವೇನೋ ಮಾಡಿದಳು, ಆದರೆ ಪಾಪ ಮಾಡಿದ ಶರೀರ ಭಸ್ಮವಾಗಿದೆ. ಜೀವಕ್ಕೆ ನಾನು ಬೇರೆ ಶರೀರ ಸೃಷ್ಟಿ ಮಾಡ್ತೀನಿ. ಇವಳನ್ನು ನೀನೇ ಮದುವೆ ಮಾಡ್ಕೋ. ಮಂತ್ರಶಕ್ತಿಯಿಂದ ಅವಳಿಗೆ ಬ್ರಹ್ಮ ಬೇರೆ ಒಂದು ಸುಂದರ ಶರೀರ ಸೃಷ್ಟಿಸಿಕೊಟ್ಟ. ಯಮ ಮೆಚ್ಚಿ ಮದುವೆಯಾದ. ಹೊಸ ಸಂಸಾರ ಶುರು ಆಯಿತು. ಯಮನಿಗೂ ಕರ್ತವ್ಯವಿರೋಲ್ವೇ? ಸತ್ತ ಜೀವಿಗಳ ಪಾಪ ಪುಣ್ಯ ವಿಚಾರಣೆ ಮಾಡಲಿಕ್ಕೆ ಅವನು ಇತ್ತ ಬಂದರೆ ಅವಳು ಅಲ್ಲಿ ತನ್ನ ಆಟ ಶುರು ಮಾಡಿದಳು. ದೇವಲೋಕದ ಹಳೆಯ ಗೆಳೆಯರ ಅದೃಶ್ಯ ರೂಪದಲ್ಲಿ ಬಂದು ಸಜ್ಜೆ ಮನೆಯಲ್ಲಿ ದೃಶ್ಯ ರೂಪ ಪಡೆದು ಆಮೇಲೆ ಅದೃಶ್ಯರಾಗಿ ಹೊರಟು ಹೋಗುತ್ತಾ ಇದ್ರು. ಯಮ ಎಷ್ಟಾದರೂ ಯಮನೇ, ಪೊಲೀಸ್ ಮುಖ್ಯಾಧಿಕಾರಿ ಇದ್ದ ಹಾಗೆ ಅನುಮಾನ ಇದ್ದೇ ಇತ್ತು. ಅವನು ಅದೃಶ್ಯ ರೂಪದಲ್ಲಿ ಮಧ್ಯ ಹೋಗಿ ಕಾಯ್ತಾ ಇದ್ದ. ಇವಳ ಆಟ ಸಿಕ್ಕಿಬಿಡ್ತು. ಹೆಣ್ಣು ಕೊಟ್ಟ ಮಾವ ಬ್ರಹ್ಮನನ್ನೇ ಕರೆಸಿದ. ಯಮನಂತೋನು ಸೋತು ಮೇಲೆ ಇವಳನ್ನು ತಿದ್ದೋಕೆ ಆಗಲ್ಲ ಅಂತ ನಿಶ್ಚಯಿಸಿ ಎತ್ತ ಅಪ್ಪ ಬ್ರಹ್ಮನೇ ಶಾಪ ಕೊಟ್ಟು ಬಿಟ್ಟ. ಭೂಲೋಕದಲ್ಲಿ ನೀನು ಹೊಗೆಸೊಪ್ಪಾಗಿ ಹುಟ್ಟು ಹೋಗು ಅಂತ. ಅಂದರೆ ಬೀಡಿ, ಸಿಗರೆಟ್, ನಶ್ಯ, ಹೊಗೆಸೊಪ್ಪು ಹೀಗೆ ನಾನಾ ರೂಪದಲ್ಲಿ ಸದಾ ಗಂಡಸರನ್ನು ಸೇವಿಸುತ್ತಾ ಇರು. ಅಂದರೆ ಒಂದಲ್ಲ ಒಂದು ವಿಧದಲ್ಲಿ ಸಿಕ್ಕಿದ ಗಂಡಸರನ್ನು ಪ್ರಚೋದಿಸಿ ಸೇವಿಸುವ ವ್ಯಭಿಚಾರ ರೂಪವೇ ಈ ಹೊಗೆಸೊಪ್ಪು. ಇದಕ್ಕೆ ನೀವು ಅಂಟಿಕೊಂಡಿದ್ದೀರಲ್ಲ, ವೇಷ ಸಹವಾಸಕ್ಕೆ ಬಿದ್ದ ಹಾಗಲ್ಲವೇ? ನೀವು ಅಂಟಿಕೊಂಡಿದ್ದೀರಲ್ಲ, ನಿಜವಾದ ವೇಷ ಹತ್ತಿರವೇ ಹೋಗಿ ಬರೋ ನನಗೆ ಅಪಪ್ರತ್ಯಕ್ಷ ರೂಪದಲ್ಲಿ ವಿಶೇಷವೇನೂ ಇಲ್ಲ. ಅಲ್ಲದೆ ನಾನು ಬೇಕಾದಾಗ ಬಿಡಬಲ್ಲೆ, ನೀವು ಬಿಡಲಾರಿರಿ. ರಾಮಕೃಷ್ಣ ಹೇಳಿದ್ದನ್ನೆಲ್ಲ ಕೇಳಲು ಮೋಜಿನಾಗಿತ್ತು. ಜಾಣೆ, ಜಾರೆ ಎಂಬ ಶಬ್ದದ ಅದಲು ಬದಲಿನಿಂದ ನಡೆದಿರುವ ಈ ಕತೆ ಕನ್ನಡದಲ್ಲೇ ಇರಬೇಕು. ಏಕೆಂದರೆ ಹಿಂದೂಸ್ತಾನದ ಇತರ ಭಾಷೆಗಳಲ್ಲಿ ಜಾರೆ ಇದೆ, ಜಾಣೆ ಇಲ್ಲ. ಇದನ್ನು ನಿಮಗೆ ಯಾರು ಹೇಳಿದ್ದು ಅಂತ ಕೇಳಿದರು. ನಮ್ಮಪ್ಪ ಬದುಕಿದ್ದಾಗ ನಶೆ ಹಾಕ್ತಾ ಇದ್ದ. ನಮ್ಮಮ್ಮ ಹೇಳ್ತಿದ್ಲು, ಅವಳಿಗೆ ಅವಳ ಅಜ್ಜಿ ಹೇಳಿದ್ರಂತೆ. ಈ ಕಥೆಯ ಬಗ್ಗೆ ನರಹರಿ ಯೋಚಿಸಿದರೂ ಹೊಗೆಸೊಪ್ಪು ಹಾಕುವುದು ಬಿಡಲಾರ. ಕಲಿತ ಮೇಲೆ ಅದು ಅಂಟಿನಂತೆ ಕಂಡೇ ಇರಲಿಲ್ಲ. ತಾನು ಏಕಾಂಗಿಯಾಗಿರಲು ಸಹಾಯಕವಾಗಿತ್ತು. ಊರು ಬಿಟ್ಟು ಬಂದು 12 ವರ್ಷ ಕಳೆದಿದ್ದರೂ ನರಹರಿ ತನ್ನ ಊರಿನ ಕಡೆಗೆ ಮಾತ್ರವಲ್ಲ, ಪೂನಾದಿಂದ ದಕ್ಷಿಣಕ್ಕೆ ಹೋಗಿರಲಿಲ್ಲ. ಅಲ್ಲೇನಿದೆ ಅಂತ ಹೋಗಬೇಕು. ಯಾವ ಸಂಬಂಧವೂ ಬೇಡ, ನಂಟು ಬೇಡವೆಂದು ನಿರ್ಧರಿಸಿದ. ಅವನಿಗೆ ಅತ್ತ ಹೋಗಿ ಬರಬೇಕೆಂಬ ಇಚ್ಛೆಯೂ ಆಗ್ತಿರಲಿಲ್ಲ. ಒಂದು ಸಲ ಒಟ್ಟಿಗೆ 2 ತಿಂಗಳು ರಜೆ ಪಡೆದು ಉತ್ತರ ಹಿಂದೂಸ್ತಾನವನ್ನೆಲ್ಲ ನೋಡಿಕೊಂಡು ಬಂದಿದ್ದ ಅಷ್ಟೇ. ಒಂದು ದಿನ ರಾಮಕೃಷ್ಣ ಬಂದು ಹೇಳಿದ, ನಾನು ಊರಿಗೆ ಹೋಗಿ ಬರಬೇಕು. ನಿಮಗೂ ಹೇಗೂ ರಜೆ ಬೇಕಾಗದಷ್ಟಿದೆ, ರಜೆ ತಗೊಳ್ಳಿ. ಬಿಟ್ಟರೆ ನಿಮಗೆ
ನಿಮಗೇನು ಹೆಚ್ಚು ಸಂಬಳ ಕೊಡೋಲ್ಲ, ನನ್ನ ಜೊತೆಗೆ ಬನ್ನಿ, ಕಂಪನಿ ಆಗುತ್ತೆ. ದಕ್ಷಿಣ ಕಡೆ ಹೋಗಲು ಮನಸ್ಸಿರಲಿಲ್ಲ, ಬರುವುದಿಲ್ಲವೆಂದ. ಆದರೆ ರಾಮಕೃಷ್ಣ ಬಲವಂತ ಮಾಡಿದ. ನರಹರಿಯು ಒಳೆನರಸೀಪುರ, ರಾಮಕೃಷ್ಣದು ಟಿಪ್ಟೂರು, 4 ಮೈಲಿ ದೂರದ ಬನ್ನಿಕೊಪ್ಪಲು. 2 ಊರುಗಳಿಗೆ ಯಾವ ಸಂಬಂಧವೂ ಇರಲಿಲ್ಲ. ನರಸೀಪುರಕ್ಕೆ ಹೋಗಲು ನರಹರಿಗೆ ಹೆದರಿಕೆ ಇಲ್ಲ. ಅಲ್ಲಿಂದ ಅವರಿಂದ ದೂರವಿರಬೇಕು ಅಂತ ಇಚ್ಛೆ ಇತ್ತು. ನಿಮ್ಮ ಹುಟ್ಟೂರು ಇಂಥದ್ದು ಅಂತ ನಾನು ಯಾರ ಕೈಯಲ್ಲೂ ಹೇಳೋಲ್ಲ, ನರಹರಿಯದು ಅಂತೀನಿ ಅಥವಾ ಬೆಂಗಳೂರು ಅನ್ನೋಣ, ನಡೀರಿ. ಇವರು ಬೆಳಗ್ಗೆ 7 ಹೊತ್ತಿಗೆ ಹುಬ್ಬಳ್ಳಿ